ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಒಬ್ಬರನ್ನು ಒಬ್ಬರು ಪ್ರೀತಿಸಬೇಕು. ಒಬ್ಬರನ್ನೊಬ್ಬರು ಪ್ರೀತಿಸುವ ವಿಷಯದ ಬಗ್ಗೆ ಮಾತನಾಡಬೇಕು. ಪ್ರಿಯ ದೈವಜನ ಮಕ್ಕಳೇ, ದೇವರನ್ನು ಅರಿತಿರುವಂಥವನು ಒಬ್ಬ ವಿಶ್ವಾಸಿಯ ಪ್ರಾಥಮಿಕ ಗುರುತು ಏನಪ್ಪ ಅಂತಂದರೆ ಆತನು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು. ಆ ಪ್ರೀತಿ ನಿಜವಾದದ್ದು, ಕಪಟ ಇಲ್ಲದೇ ಇರುವಂಥದ್ದು ಮತ್ತು ಮೆಚ್ಚುಗೆಯಾಗುವಂಥದ್ದು ಆಗಿರಬೇಕು. 1 ಯೋಹಾನ 4ನೇ ಅಧ್ಯಾಯ 7 ಮತ್ತು 8 ನೋಡೋದಾದರೆ, ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಯಾಕೆಂದರೆ ಪ್ರೀತಿಯು ದೇವರಿಂದಾಗಿದೆ. ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿಯಾಗಿದ್ದಾನೆ. ದೇವರು ಮೂಲದಲ್ಲಿ ಹೇಳ್ತಾರೆ, ನೀನು ಪ್ರೀತಿ ಮಾಡು ಮಾರಾಯ, ಪ್ರೀತಿ ಮಾಡು. 1 ಯೋಹಾನ 4ನೇ ಅಧ್ಯಾಯ 12 ಹೀಗೆ ಹೇಳ್ತದೆ, ದೇವರನ್ನು ಯಾರೂ ಎಂದೂ ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ಯೋಹಾನನು ತನ್ನ ಸುವಾರ್ತೆಯಲ್ಲಿ ಮೊದಲು ಹೇಳ್ತಾನೆ, ಅದನ್ನು ಪುನರುಚ್ಚ ಮಾಡ್ತಾನೆ, ದೇವರನ್ನು ಯಾರು ಎಂದು ನೋಡಿಲ್ಲ, ಆದರೆ ಆ ಪ್ರೀತಿಯ ಕಾರಣಕ್ಕೆ ದೇವರು ನಮ್ಮಲ್ಲಿ ನೆಲೆಸಿದ್ದಾನೆ ಅನ್ನುವಂಥದ್ದನ್ನು ನೀವು ನೋಡುವವರಾಗಿದ್ದೀರಿ. ಇದನ್ನು ಸತ್ಯವೇದದಲ್ಲಿ ನೀವು 2 ಬಾರಿ ನೋಡೋಕ್ಕೆ ಸಾಧ್ಯ ಆಗ್ತದೆ. 1 ಯೋಹಾನ 1ನೇ ಅಧ್ಯಾಯ 18 ನೀವು ನೋಡಿ. 1 ಯೋಹಾನ 1ನೇ ಅಧ್ಯಾಯ 18 ನೀವು ನೋಡೋದಾದರೆ ಅಲ್ಲೂ ಸಹ ಪ್ರೀತಿಯ ಕುರಿತು ಮಾತನಾಡ್ತಾರೆ. ಯೋಹಾನ 1:18, ಯಾವನು ಯಾವ ಕಾಲದಲ್ಲೂ ದೇವರನ್ನು ಕಂಡಿಲ್ಲ, ತಂದೆಯ ಎದುರಲ್ಲಿರುವ ಆ ಒಬ್ಬನೇ ಮಗನಾಗಿರುವ ಆತನನ್ನು ತಿಳಿಯಪಡಿಸಿದ್ದಾನೆ. ಈ ಲೋಕದಲ್ಲಿ ಯಾರು ದೇವರನ್ನು ಕಾಣೋದಕ್ಕಾಗಲಿಲ್ಲ. ದೇವರ ಪ್ರೀತಿಯನ್ನು ಅರಿತಿದ್ದೇವೆ. ಆ ಪ್ರೀತಿಯ ಮೂಲಕ ನಿಜವಾದ ದೇವರು ಎಂಬುದಾಗಿ ನಾವು ಅರಿತಿದ್ದೇವೆ. ಆ ಕಾರಣಕ್ಕೆ ನಾವೆಲ್ಲರೂ ದೇವರನ್ನು ನಾವು ರುಚಿ ನೋಡಿದ್ದೇವೆ. ದೇವರ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಸತ್ಯವಾದಂಥ ದೇವರನ್ನು ನಾವು ನಿಜ ಸ್ವರೂಪವಾಗಿ ನಮ್ಮ ಬದುಕುಗಳಲ್ಲಿ ನಾವು ಅಳವಡಿಸಿಕೊಂಡು ನಡೀತಾ ಇದ್ದೇವೆ ಅನ್ನುವುದನ್ನು ನಾವು ಗ್ರಹಿಸಬೇಕಾಗಿದೆ. ದೇವರನ್ನು ಯಾರೂ ಕಂಡಿಲ್ಲ, ಆದರೆ ಒಬ್ಬನು ಮಾತ್ರ ದೇವರನ್ನು ಕಂಡಿದ್ದಾನೆ. ಒಬ್ಬನನ್ನು ಮಾತ್ರ ದೇವರನ್ನು ಕಂಡಿದ್ದಾನೆ. 1 ಯೋಹಾನ 4:12 ನೋಡಿ, ಅಲ್ಲೂ ಹೇಳ್ತಾರೆ, ದೇವರು ಯಾರು ಎಂದು ನೋಡಿಲ್ಲ. ನಾವು ಒಬ್ಬರನ್ನೊಬ್ಬರ ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ನಾವು ಪ್ರೀತಿ ಮಾಡೋಣ. ಆ ಪ್ರೀತಿಯ ಮೂಲಕ ದೇವರನ್ನು ಪರಿಚಯ ಮಾಡೋಣ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಳ್ತಾನೆ. ಈ ಲೋಕ ದೇವರನ್ನು ಕಂಡಿಲ್ಲ. ದೇವರು ತನ್ನ ಸಭೆಯಲ್ಲಿ ಇರಿಸಿದ್ದಾನೆ. ಜನರು ಆ ಪ್ರೀತಿಯ ಮೂಲಕ ಕ್ರಿಸ್ತನ ದೇಹವಾಗಿದ್ದಾರೆ. ಅದನ್ನು ನಾವು ಅನೇಕರಿಗೆ ಅರ್ಥ ಮಾಡಿಸಿಕೊಳ್ಳಬೇಕಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರನಪ್ಪ. ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ, ಪ್ರೀತಿಸುವಂಥ ಕರುಣೆ ಕೊಡಯ್ಯ. ನಿನ್ನ ಕಾರುಣ್ಯಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಇವತ್ತು ದೇವ, ಕುಟುಂಬಗಳಲ್ಲಿ ಪ್ರೀತಿ ಇಲ್ಲದೆ ಒಬ್ಬರೊಬ್ಬರು ಸ್ವಾಮಿ ದೂರ ಆಗೋಗಿದ್ದಾರಪ್ಪ. ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇನೆಯ್ಯ. ನಿಮ್ಮ ಕಾರುಣ್ಯ ಕೊಡು, ನಿಮ್ಮ ಮೈತ್ರಿ ಕೊಡು, ನಿಮ್ಮ ಪ್ರೀತಿ ಕೊಡು ಸ್ವಾಮಿ. ಯಾರ್ಯಾರು ಕುಟುಂಬದಲ್ಲ ದೂರ ಹೋಗಿದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆಯ್ಯ. ಸಹಾಯ ಮಾಡಪ್ಪ, ಸಹಾಯ ಮಾಡು.
ಯೇಸು ಕ್ರಿಸ್ತನ ರಕ್ತದಿಂದ ಕುಟುಂಬಗಳನ್ನು ಒಂದು ಮಾಡು ಸ್ವಾಮಿ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್ ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವರಾಗಿದ್ದಾರೆ. ನಮಸ್ಕಾರ.